ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದ ಜೆ ಕಿಚನ್. ಇವತ್ತು ಎರಳೆಕಾಯಿ ಚಿತ್ರಾನ್ನ ಮಾಡೋಣ ಅಂತ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಮತ್ತು ಕಾಯಿ, ಜೀರಿಗೆ, ಉಪ್ಪು, ಸಾಸಿವೆ, ಕಡಲೆಬೇಳೆ ಮತ್ತು ಅರಿಶಿಣದ ಪುಡಿ ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಕಡಲೆ ಬೀಜ ತೊಗೊಂಡಿಲ್ಲ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆ ಇಡೋಣ. ಬಾಣಲೆಗೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ್ಮೇಲೆ ಕಡಲೆಬೇಳೆ ಹಾಕೋಣ. ಒಂದು 3-4 ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿದ್ಮೇಲೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಾದ್ಮೇಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿರು ಮೆಣ್ಸಿನ್ಕಾಯಿ, ನೀವು ಎರಡರಲ್ಲಿ ಯಾವುದಾದ್ರು ಒಂದಾದ್ರು ತೊಗೋಬೋದು. ಎರಡು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಅಷ್ಟೇ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡೋದಾದಮೇಲೆ ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಕಡಲೆಬೀಜ ಹಾಕಿಲ್ಲ. ಎಲ್ಲ ಚಿತ್ರಾನ್ನಕ್ಕೂ ಕಡಲೆಬೀಜ ಯೂಸ್ ಮಾಡ್ತೀವಿ. ಇದು ಕಡಲೆಬೀಜ ಯೂಸ್ ಮಾಡ್ದಂಗೆ ಒಂದು ಸಲ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಫ್ರೈ ಮಾಡಾದಮೇಲೆ ಅದು ಚೆನ್ನಾಗಿ ಇದು ಮಾಡಿ, ಆಮೇಲೆ ಈರುಳ್ಳಿ ಇದಕ್ಕೆ ಎಷ್ಟು ಹಾಕ್ತೀವೋ ಅಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಉದ್ದುದಕ್ಕೆ ಕುಯ್ಕೊಳ್ರಿ ಈರುಳ್ಳಿನ, ಯಾಕೆಂದರೆ ಸಣ್ಣ ಸಣ್ಣ ಕುಯ್ಕೊಂಡ್ರೆ ಅದು ಬಾಯಿಗೆ ಸಿಗಲ್ಲ ಅಂತ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಎಣ್ಣೆ ಬಿಟ್ಕೊತ ಇದೆ. ಇವಾಗ ಅರಿಶಿಣದ ಪುಡಿ ಹಾಕೋಣ. ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಟ್ಟಾದಮೇಲೆ ಅದು ಫುಲ್ ಎಣ್ಣೆ ಬಿಡಬೇಕು. ಆ ಥರ ಚೆನ್ನಾಗಿ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಇದು ಆಯಿತು. ಇವಾಗ ಲಾಸ್ಟ್ ಕೊನೆಗೆ ಕಾಯಿ ತುರಿ ಹಾಕೋಣ. ಕಾಯಿ ತುರಿ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಎರಡು ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಕೊನೆಗೆ ನೀವು ಎರಳೆಕಾಯಿ ರಸ ಬಿಡಬೇಕು. ಇಲ್ಲಾಂದರೆ ಅನ್ನ ನಾವು ಕಲಿಸ್ತೀವಲ್ಲ, ನಾನು ಅನ್ನ ಕಲಿಸ್ಬೇಕಾದ್ರೆ ಬಿಟ್ಟಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಒಂದ್ಸಲ ಅದೇ ಥರ ಟ್ರೈ ಮಾಡಿ ನೋಡಿ. ಇವಾಗ ನಾನು ಅನ್ನ ಮಡಿಕೊಂಡಿದ್ದೀನಿ. ಅನ್ನ ಉದ್ದುದ್ರಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಅನ್ನ ಮಾಡಿ ನಾನು ಸ್ವಲ್ಪ ಹೊತ್ತು ಹಾಕಿ ನಾನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅನ್ನ ಯಾವತ್ತೂ ಬಿಸಿಯಾಗಿದ್ದರೆ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಹೊತ್ತು ಆರಿ ಆಮೇಲೆ ಗೊಜ್ಜಿ ಕಲಿಸಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಖಾರ ಎಲ್ಲ ನೋಡಿ. ಇವಾಗ ನಾನೇನು ಹುಳಿ ಎರಳೆಕಾಯಿ ತೊಗೊಂಡಿದ್ದೀನಲ್ಲ, ನಾನು ಹಿಂಡ್ಕೊಂಡು ನಾನು ಹುಳಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಇದು ಬೀಜ ಎಲ್ಲ ತೆಗ್ದು ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿ ನಾನು ಒಂದು ಎರಳೆಕಾಯಿ ರಸ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದನ್ನು ಸೈಡ್ಗೆ ಇಡೋಣ. ಇವಾಗ ಮೊಸರನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಮೊಸರನ್ನಕ್ಕೆ ಅನ್ನ ಬಿಸಿಗೆ ಬೇಯಿಸಿ ಸ್ವಲ್ಪ ಇದು ಮಡಿಕೊಂಡಿದ್ದೀನಿ. ಮತ್ತು ಮೊಸರು 1 ಬೌಲು, ಅದಕ್ಕೆ ಒಗ್ಗರಣೆ ಅಷ್ಟೇ. ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕಾಯಿ ತುರಿ ಮತ್ತು ಗೋಡಂಬಿ, ಒಂಚೂರು ಶುಂಠಿ, ಕರಿಬೇವಿನ ಸೊಪ್ಪು. ಇವಾಗ ಬನ್ನಿ ಹೇಗೆ ಮಾಡೋಣ ಅಂತ ಅದನ್ನು ನೋಡೋಣ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಬಾಣಲೆ ಇಡೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1-2 ಸ್ಪೂನಷ್ಟು ಸಾಕು, 2-3 ಸ್ಪೂನಷ್ಟು ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ್ಮೇಲೆ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ ನಿಮಗೆ ಆಪ್ಷನಲ್ ಇಲ್ಲ, ಉದ್ದಿನಬೇಳೆನ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ನಾನು ಕಡಲೆಬೇಳೆ ಹಾಕಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿ ಒಂಚೂರು ಅದು ಫ್ರೈ ಆದಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ತುಂಬ ಟೇಸ್ಟ್ ಬರುತ್ತೆ. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಗೆ ನಿಮ್ಗೆ ಎಷ್ಟು ಉಪ್ಪಾಗುತ್ತೋ ಅಷ್ಟು. ನಾನು ಅನ್ನಕ್ಕೆ ಹಾಕಿರೋದ್ರಿಂದ ಒಂಚೂರು ಶುಂಠಿ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ. ಅದನ್ನು ಎಣ್ಣೆಗೆ ಹಾಕೋಣ. ಅದೊಂದು ಸ್ವಲ್ಪ ಇದಾದಮೇಲೆ ಉಪ್ಪು ಹಾಕೋಣ. ಕೊನೆಗೆ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ಏಕೆಂದರೆ ನಾನು ಅನ್ನಕ್ಕೂ ಉಪ್ಪು ಹಾಕಿದ್ದೀನಿ. ನೋಡಿ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ನಿಮ್ಗೆ ಅಷ್ಟು ಹಾಕಿ ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ
ಇವಾಗ ಅನ್ನ ನಾವು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೊತಾ ಇದ್ದೀನಿ ಒಗ್ಗರಣೆನ. ಇದು ಫುಲ್ ಬೇಯಿಸಿದ್ರೆ ಚೆನ್ನಾಗಿರೋದು. ಇವಾಗ ಮೊಸರು ಹಾಕೋಣ. ಮೊಸರು ಹಾಕಿ ಆಮೇಲೆ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಚೆನ್ನಾಗಿ ಆ ಗಂಟು ಏನು ಇರಬಾರ್ದು ಆ ಥರ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬೇಕಾದರೂ ಆ್ಯಡ್ ಮಾಡೋಣ ಇವಾಗ. ಯಾಕೆಂದರೆ ನಾನು ಗಟ್ಟಿ ಮೊಸರು ಹಾಕಿರೋದ್ರಿಂದ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನೀಟಾಗಿ ಇದು ಮಾಡೋಣ. ಇವಾಗ ನಾನು ಏನು ಕಾಯಿ ತುರಿ ಇಟ್ಕೊಂಡಿದ್ನಲ್ಲ ಕಾಯಿ ತುರಿನೂ ಅಷ್ಟೇ ಆಪ್ಷನಲ್ಲ. ಹಾಕೋರಿ ಮಾತ್ರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಕರಿಬೇವಿನ ಸೊಪ್ಪಾಗಿತ್ತು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನೀವು ಉಪ್ಪು ಖಾರ ಬೇಕಾದ್ರೆ ನೋಡಿ, ನಿಮ್ಗೆ ಬೇಕು ಅಂದರೆ ನೀವು ಉಪ್ಪು ಖಾರ ಆ್ಯಡ್ ಮಾಡ್ಬೋದು. ನೋಡಿ ಈ ಥರ ರೆಡಿ ಆಯ್ತು. ಇವಾಗ ಎರಡೆಕಾಯಿ ಚಿತ್ರಾನ್ನ ಮತ್ತು ಮೊಸರನ್ನ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಯಾವಾಗಲೂ ನಾವು ಲೆಮನ್ ಚಿತ್ರಾನ್ನ, ಟೊಮಟೊ ಚಿತ್ರಾನ್ನ, ಆಮೇಲೆ ಹುಣಸೆಹಣ್ಣಿನ ಚಿತ್ರಾನ್ನ ಎಲ್ಲ ಮಾಡ್ತಾಯಿದ್ದೀವಿ. ಇದು ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಆದರೆ ಕಡಲೆಬೀಜ ಯೂಸ್ ಮಾಡಬೇಡಿ. ಯೂಸ್ ಮಾಡಿದ್ರು ಲೈಟಾಗಿ 1-2 ಸ್ಪೂನ್ ಅಷ್ಟು ಹಾಕಿ ಸಾಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೇಗಿದೆ ಅಂತ ಮಾಡಿ ತಿಂದು ಕಮೆಂಟ್ ಹಾಕಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ತುಂಬ ಥ್ಯಾಂಕ್ಸ್. ಯಾರು ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ.